ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್. 2026 KCT ಎಕ್ಸಾಮ್ ಯಾರೆಲ್ಲ ಬರ್ತಿದ್ದಾರೆ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಅವರಿಗೆ ಒಂದು ಗುಡ್ ನ್ಯೂಸ್ ಏನಂತಂದರೆ ನಾಳೆ ಜೂನ್ 6ರಂದು ಶನಿವಾರ ನಿಮಗೆ ನಿಮ್ಮ CET ರಿಸಲ್ಟ್ ಬರಲಿದೆ. ಅದೆಲ್ಲ ಏನಿದೆ KA ಕಡೆಯಿಂದ ನೋಟಿಫಿಕೇಶನ್ ಬಂದಿದೆ ಟ್ವಿಟರ್ ಅಕೌಂಟಲ್ಲಿ, ಅದೇನಿದೆ ಅಂತ ನೋಡೋಣ. CET ಫಲಿತಾಂಶವನ್ನು ಜೂನ್ 6ರಂದು ಶನಿವಾರ ಪ್ರಕಟಿಸಲಿದೆ. ವೈದ್ಯಕೀಯ ಸಚಿವ, ಶಿಕ್ಷಣ ಸಚಿವ ಆದ KA ಸಹ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಾಳೆ 12 ಗಂಟೆಗೆ ಪತ್ರಿಕಾಗೋಷ್ಠಿ ಅಂದರೆ ಪ್ರೆಸ್ ಮೀಟಲ್ಲಿ ನಿಮ್ಮ ರಿಸಲ್ಟ್ ಏನಾಗಿರುತ್ತೆ ಪಬ್ಲಿಷ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಯಾವಾಗ ರಿಸಲ್ಟ್ ನೋಡ್ಕೊಳ್ಳೋಕೆ ಬರ್ತದೆ ಅಂದರೆ ಸ್ಟೂಡೆಂಟ್ಸ್ ಮತ್ತು ಸಾರ್ವಜನಿಕ ವೆಬ್ಸೈಟಲ್ಲಿ ಯಾವಾಗ ಬರ್ತದೆ ಅಂತಂದರೆ ನಾಳೆ ಮಧ್ಯಾಹ್ನ 2 ಗಂಟೆ ನಂತರ ನೀವು ನಿಮ್ಮ ರಿಸಲ್ಟ್ನ ನೋಡ್ಕೊಳ್ಬೋದು. ಓಕೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸರ್ವರ್ ಬಿಸಿ ಇರ್ತದೆ, ಆಮೇಲೆ ಕೂಡ ನೀವು ನೋಡ್ಕೊಳ್ಬೋದು. ಆಮೇಲೆ ಏನಂತಂದರೆ ಯಾವ ರೀತಿ ನೀವು ನಿಮ್ಮ ರಿಸಲ್ಟ್ ನೋಡ್ಕೊಳ್ಬೋದು, ಯಾವ ಲಿಂಕ್ ಯೂಸ್, ಇಲ್ಲಿ 3 ಲಿಂಕ್ ಕೊಟ್ಟಿದ್ದಾರೆ. 3 ಲಿಂಕಲ್ಲಿ ಫಸ್ಟ್ 2 ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಥರ್ಡ್ ಒನ್ನು ನಿಮಗೆಲ್ಲ ಗೊತ್ತಿರೋದೆ, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ಥರ್ಡ್ ಲಿಂಕ್ ಯಾವುದಂತಂದರೆ ಇಲ್ಲಿ KE ಅಂತ ಸರ್ಚ್ ಮಾಡಿ, ಸರ್ಚ್ ಮಾಡಿದ ಮೇಲೆ KE ಹೋಮ್ ಅಂತ ಬರ್ತದೆ. ನಿಮ್ಮ ಮೊಬೈಲ್ ಕೂಡ ನೀವು ಈ ರೀತಿ ಚೆಕ್ ಮಾಡ್ಬೋದು. ಆಮೇಲೆ ಈ ರೀತಿ ಬರ್ತದೆ. ಈ ರೀತಿ ಬಂದಮೇಲೆ ಇಲ್ಲಿ ಅಡ್ಮಿಷನಲ್ಲಿ ಹೋಗಿಬಿಟ್ಟು ಕನ್ನಡದಲ್ಲಿ ಇದ್ರ ಪ್ರವೇಶ ಅಂತ ಇರ್ತದೆ. UGCET 2026 ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಯಾಂಡಿಡೇಟ್ಸ್ ಲಿಂಕ್ ಅಂತ ಇರ್ತದೆ. ಕನ್ನಡದಲ್ಲಿದ್ದರೆ ಏನಿರ್ತದೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಕನ್ನಡದಲ್ಲಿದ್ದರೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳಂತ ಇರ್ತದೆ. ಇಲ್ಲಿ ಫಸ್ಟ್ ಲಿಂಕ್ ಏನಾಗಿರ್ತದೆ ಅದೇನಿರ್ತದೆ, UGCET 2026 KCT ರಿಸಲ್ಟ್ ಅಂತ ಇರ್ತದೆ, ರಿಸಲ್ಟ್ಸ್ ಅಂತ ಇರ್ತದೆ. ಡೇಟ್ ಬಂದುಬಿಟ್ಟು 6/2026 ಅಂತ ಇರ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಬೇಕಾಗ್ತದೆ. ಆಮೇಲೆ ನಿಮ್ಮಲ್ಲಿ ರಿಸಲ್ಟ್ ಡಿಸ್ಪ್ಲೇ ಆಗ್ತದೆ. ನೀವು ರಿಸಲ್ಟ್ ಏನಾಗಿರ್ತದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಕಲರ್ ಪ್ರಿಂಟ್ ತೊಗೊಳ್ಳಿ. ಅದನ್ನೇ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆಗಿ ಕೂಡ ಏನಂತಂದರೆ ವರ್ಕ್ ಆಗ್ತದೆ, ಸರಿನಾ? ಅದಾದಮೇಲೆ ನಿಮ್ಮ ಪ್ರೀ ರೌಂಡ್ ಅದ್ರ ಬಗ್ಗೆ ಎಲ್ಲ ನಾನು ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನಿಮಗೆ ಏನಾದರೂ ನಿಮ್ಮ ರಿಸಲ್ಟ್ ಸರಿ ಇಲ್ಲ ಅನಿಸಿದ್ರು ಕೂಡ ನಾಳೆ ಒಂದು ಲಿಂಕ್ ಬಿಡ್ತಾರೆ. ಓಕೆ, ಅಬ್ಜೆಕ್ಷನ್ ಲಿಂಕ್ ಅದು ಬಿಡ್ತಾರೆ ಅದ್ರ ಮೇಲೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಇದು ಮಾಡ್ಬೋದು. ರಿಸಲ್ಟ್ ಸರಿ ಇಲ್ಲ ಅಂತ ಹೇಗೆ ಅನ್ಸ್ತದೆ ಅಂದರೆ ನೀವು ಈಗ ಆಲ್ರೆಡಿ ಆನ್ಸರ್ ಕೀ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ, ಸರಿನಾ? ಆನ್ಸರ್ ಕೀ ಚೆಕ್ ಮಾಡ್ಕೊಂಡಿದ್ದೀರಾ. ಅಲ್ಲಿ ನಿಮಗೆ ಫಿಸಿಕ್ಸಲ್ಲಿ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರಬೇಕಿತ್ತು. ಇಲ್ಲಿ ಏನಂತಂದರೆ KCT ರಿಸಲ್ಟಲ್ಲಿ ನಿಮಗೆ ಕಡಿಮೆ ಬಂದಿದೆ. ಸೊ ಅವಾಗ ಏನಂತ ನೀವು ಅಬ್ಜೆಕ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪ್ರೋಸೆಸ್ ಇರ್ತದೆ. ಅದೇನು ಪ್ರೋಸೆಸ್ ಅಂತ ಕೂಡ ನಮಗೆ ನಾಳೆ ಕ್ಲಿಯರಾಗಿ ವಿಡಿಯೋ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ರಿಸಲ್ಟ್ ಬಂದ ಮೇಲೆ ಯಾವ ರೀತಿ ನೀವು ರಿಸಲ್ಟ್ ನೋಡಿಕೊಂಡು ಏನೆಲ್ಲ ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ ಇರ್ತದೆ ಅನ್ನೋದು ಕೂಡ ನಾನು ಕ್ಲಿಯರಾಗಿ ಇದು ಮಾಡಿರ್ತೀನಿ. ನೀವು ಇವಾಗ ಏನು ಕಮೆಂಟ್ ಹಾಕ್ತೀರಾ ಅಂದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಹಾಕಿ. ಸೊ ಎಲ್ರಿಗೂ ಗೊತ್ತಾಗುತ್ತೆ ಜಾಸ್ತಿ ಸ್ಟೂಡೆಂಟ್ಸ್ ಎಷ್ಟೆಲ್ಲ ಮಾರ್ಕ್ಸ್ ತೊಗೊಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದು. ಮತ್ತು ಏನಿಲ್ಲ ಅಂತಂದರೆ ಥ್ಯಾಂಕ್ ಯು ಅಂತ ಕಮೆಂಟ್ ಹಾಕಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.